Hello everybody. Let me explain the solution for illustration 1. Heading ಹೇಗೆ ತಗೊಬೇಕಂತ ಹೇಳಿದ್ರೆ computation of customs duty payable. So the heading what you have supposed to take is computation of customs duty payable. And here you have to mention the exchange rate. ಜ್ಞಾಪಕ ಪ್ರಾಬ್ಲಮ್ ಅಲ್ಲಿ ಅಸೆಸೇಬಲ್ ವ್ಯಾಲ್ಯೂ ಫಾರಿನ್ ಕರೆನ್ಸಿಲಿ ಕೊಟ್ರೆ ಈಗ ಈ ಪ್ರಾಬ್ಲಮ್ ಅಲ್ಲಿ ಅಸೆಸೇಬಲ್ ವ್ಯಾಲ್ಯೂನ ಫಾರಿನ್ ಕರೆನ್ಸಿಲಿ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ $25,250 ಅಂತ ಕೊಟ್ಟಿದ್ದಾರೆ. ಸೊ ಅವಾಗ ನಿಮಗೆ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಕೊಟ್ಟಿರ್ತಾನೆ. ಸೊ ಅದನ್ನ ಅಟ್ ದ ರೈಟ್ ಟಾಪ್ ಅಂದ್ರೆ ನಿಮ್ಮ ಹೆಡ್ಡಿಂಗ್ ಏನು ಬರೀತೀರಾ ಅಲ್ಲಿ ತಗೊಬೇಕಾಗುತ್ತೆ. ಸೊ ಹೌ ಮಚ್ ಫಾರಿನ್ ಕರೆನ್ಸಿ, ಒನ್ ಫಾರಿನ್ ಕರೆನ್ಸಿ ಇಸ್ ಕೊಟ್ಟು ಹೌ ಮಚ್ INR ಅಂದ್ರೆ ರುಪೀಸ್ ಅಲ್ಲಿ ಎಷ್ಟು ಅಂತ. ಸೊ ಹಿಯರ್ ಡಾಲರ್ಸ್. ಸೊ $1 is equal to 64 rupees. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 64 rupees is equal to USD1. ಸೊ ಅದನ್ನೇ ನೀವು ಇಲ್ಲಿ ತಗೊಬೇಕಾಗುತ್ತೆ. $1 is equal to 64 rupees. Yes, the headings of the columns. Cost of import. Next is total duty. ಫಸ್ಟ್ ನೀವೇನು ತೋರಿಸ್ಬೇಕಂತ ಹೇಳಿದ್ರೆ you have to show assessable value. So in this problem assessable value is given in foreign currency dollars ಅಲ್ಲಿ ಕೊಟ್ಟಿದ್ದಾರೆ 25,250. So it is dollars into ನೀವು assessable ವ್ಯಾಲ್ಯೂನ ರೂಪೀಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಇಂಟು 64 rupees ಅಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 16,16,000 ಕಾಸ್ಟ್ ಆಫ್ ಇಂಪೋರ್ಟ್. ಅದು ಡ್ಯೂಟಿ ಅಲ್ಲ, ಟ್ಯಾಕ್ಸ್ ಅಲ್ಲ, ಹಾಗಾಗಿ ನಿಲ್. ನೆಕ್ಸ್ಟ್ ಸ್ವಲ್ಪ ಮಾಡಿಫೈ ಮಾಡಿ ನೀವು ಫಾರ್ಮ್ಯಾಟ್ನ ಈ ರೀತಿ ನೀವು ವರ್ಕೌಟ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ. ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಪಾರ್ಟ್ ಆಫ್ ಆ ಕ್ಯಾಲ್ಕುಲೇಷನ್ ನಾವು 3 ಡ್ಯೂಟೀಸ್ನ ತೋರಿಸ್ಬೇಕಾಗುತ್ತೆ. ಫಸ್ಟ್ ಇಸ್ BCD at 10%, NCCD ಪ್ರಾಬ್ಲಮ್ ಅಲ್ಲಿ ಹೇಳಿದ್ರೆ, ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಪ್ರಾಬ್ಲಮ್ ಅಲ್ಲಿ ಹೇಳಿದ್ರೆ. ಫಸ್ಟ್ ಕ್ಯಾಲ್ಕುಲೇಟ್ ದಟ್ ಇಸ್ ಆಡ್ BCD at 10% ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ 10% ಅಂತ ಹೇಳಿದ್ರೆ ಆನ್ ಅಸೆಸೇಬಲ್ ವ್ಯಾಲ್ಯೂ 10%. ಸೊ ಅಸೆಸೇಬಲ್ ವ್ಯಾಲ್ಯೂ ಎಷ್ಟು 16,16,000 ಇಂಟು 10%. ಸೊ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1,61,600 ಆಗುತ್ತೆ BCD. ಸೇಮ್ ಅಮೌಂಟ್ ಯು ಶೋ ಇಟ್ ಇನ್ ದ ಡ್ಯೂಟಿ ಕಾಲಮ್. ನೆಕ್ಸ್ಟ್ ಆಡ್ NCCD ಇಫ್ ಇಟ್ ಇಸ್ ಸೆಡ್ ಇನ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಅಲ್ಲಿ NCCD ಹೇಳಿದ್ರೆ ತೋರಿಸಿ. ಸೊ NCCD at 1% ಅಂತ ಹೇಳಿದ್ರೆ NCCD ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಅಸೆಸೇಬಲ್ ವ್ಯಾಲ್ಯೂ ಪ್ಲಸ್ BCD. ಅಸೆಸೇಬಲ್ ವ್ಯಾಲ್ಯೂ ಎಷ್ಟಿದೆ 16,16,000. ಓಕೆ, ಪ್ಲಸ್ BCD ಎಷ್ಟು ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಸೊ ನಾವು ಪ್ರೀವಿಯಸ್ ಕ್ಯಾಲ್ಕುಲೇಷನ್ ನೋಡಿ 1,61,600 ಅದ್ರ ಮೇಲೆ 1%. ಸೊ ಇಟ್ ವಿಲ್ ಬಿ ಹೌ ಮಚ್ 17,776 and 17,776. ಆಡ್ ಕೌಂಟರ್ ವೇಲಿಂಗ್ ಡ್ಯೂಟಿ at 12.5%. ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಎಕ್ಸೈಸ್ ಡ್ಯೂಟಿ ಚಾರ್ಜೇಬಲ್ ಅಂತ ಹೇಳ್ಬಿಟ್ಟು ಆ ರೀತಿ ಕೌಂಟರ್ ವೇಲಿಂಗ್ ಡ್ಯೂಟಿನ ಹೇಳಿದ್ದಾರೆ. ಎಕ್ಸೈಸ್ ಡ್ಯೂಟಿ ಚಾರ್ಜೇಬಲ್ ಅಂತ ಹೇಳ್ಕೊಟ್ರೆ ಯು ಹ್ಯಾವ್ ಟು ಅಸ್ಯೂಮ್ ದಟ್ ದ ಎಕ್ಸೈಸ್ ಡ್ಯೂಟಿ ರೇಟ್ ವಾಟ್ ಈಸ್ ಮೆನ್ಷನ್ ಇನ್ ದ ಪ್ರಾಬ್ಲಮ್ ಅಲ್ಲಿ ಏನು ಹೇಳಿದ್ದಾರೆ ಅದೇ ಕೌಂಟರ್ ವೇಲಿಂಗ್ ಡ್ಯೂಟಿ ಆಗಿರುತ್ತೆ. ಸೊ ಕೌಂಟರ್ ವೇಲಿಂಗ್ ಡ್ಯೂಟಿ at 12.5%. ಕೌಂಟರ್ ವೇಲಿಂಗ್ ಡ್ಯೂಟಿ ಹೇಗೆ ಅಂತ ಹೇಳ್ಬಿಟ್ಟು ಅಸೆಸೇಬಲ್ ವ್ಯಾಲ್ಯೂ ಪ್ಲಸ್ BCD ಪ್ಲಸ್ NCCD. ನೋಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ನಾನು ಸ್ಲೈಟಾಗಿ ಮಾಡಿಫೈ ಮಾಡೀನಿ ಫಾರ್ಮ್ಯಾಟ್ನ. ಸೊ ಇಟ್ ವಿಲ್ ಬಿ ವೆರಿ ಈಸಿ. ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. CV ಕೌಂಟರ್ ವೇಲಿಂಗ್ ಡ್ಯೂಟಿ ಹೇಗೆ ಅಂತ ಹೇಳಿದ್ರೆ ಅಸೆಸೇಬಲ್ ವ್ಯಾಲ್ಯೂ ಪ್ಲಸ್ BCD ಪ್ಲಸ್ NCCD. ಸೊ ಅಸೆಸೇಬಲ್ ವ್ಯಾಲ್ಯೂ 16,16,000, BCD 1,61,600, NCCD ಎಷ್ಟು ಅಂತ ಹೇಳಿದ್ರೆ 17,776. ಇದ್ರ ಮೇಲೆ 12.5%. ಸೊ ಇಟ್ ವಿಲ್ ಬಿ 2,24,422. ಸೇಮ್ ಅಮೌಂಟ್. ನಾವು ಫೈಂಡ್ ಔಟ್ ದ ಟೋಟಲ್. ಯಾಕಂದ್ರೆ ಫಸ್ಟ್ ಪಾರ್ಟ್ ಆಫ್ ಅವರ್ ಡ್ಯೂಟಿ ಕ್ಯಾಲ್ಕುಲೇಷನ್ ಇಸ್ ಫಿನಿಶ್ಡ್. ಸೊ ದಿಸ್ ಟೋಟಲ್ ಇಸ್ ಕಾಲ್ಡ್ as ಸಬ್ ಟೋಟಲ್ A or total A. Next we shall move to the second part of our calculation where we will be calculating social welfare surcharge at 10%, protective duty ಹೇಳಿದ್ರೆ, safeguard duty ಹೇಳಿದ್ರೆ, ಅಥವಾ ಆಂಟಿ ಡಂಪಿಂಗ್ ಡ್ಯೂಟಿ ಹೇಳಿದ್ರೆ. ಈಗ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋದು. ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ at 10%. ಹೇಗೆ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಸೆಸೇಬಲ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕಾ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜಿಗೆ? ನಾಟ್ ಎಟ್ ಆಲ್ ಸ್ಟೂಡೆಂಟ್ಸ್ ಡೋಂಟ್ ಕನ್ಸಿಡರ್ ಅಸೆಸೇಬಲ್ ವ್ಯಾಲ್ಯೂ. ಹಾಗಾಗಿ ಯಾವುದೆಲ್ಲ ಕನ್ಸಿಡರ್ ಮಾಡಬೇಕು? ರಿಮೆಂಬರ್ ದ ಫಾರ್ಮುಲಾ BCD ಪ್ಲಸ್ NCCD ಪ್ಲಸ್ CVD ಇಷ್ಟು ಮಾತ್ರ.
ಫಸ್ಟ್ ಪಾರ್ಟಿನ ಡ್ಯೂಟೀಸ್ ಮಾತ್ರ. ವಿಚ್ ಆರ್ ದ ಫಸ್ಟ್ ಪಾರ್ಟ್ ಡ್ಯೂಟೀಸ್? BCD, NCCD, CVD. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ BCD is 1,61,600 plus NCCD is 17,776. CVD ಅಂದರೆ ಕೌಂಟರ್ ವೇಲಿಂಗ್ ಡ್ಯೂಟಿ ಎಷ್ಟು ಅಂದರೆ 2,24,422. ಇದ್ರ ಮೇಲೆ 10%. ನೋಡಿ, ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಹೇಳಿಲ್ಲ ಅಂದ್ರೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ at 10%. ಬಟ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ that social welfare surcharge at 10% ಅಂತ ಅವ್ರು ಹೇಳಿದ್ದಾರೆ. ಹೇಳಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಟ್ ವಿಲ್ ಬಿ 40,380. 40,380. ನೆಕ್ಸ್ಟ್ ಆಂಟಿ ಡಂಪಿಂಗ್ ಡ್ಯೂಟಿ ಈ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ. ಬಟ್ ರಿಮೆಂಬರ್, ಆಂಟಿ ಡಂಪಿಂಗ್ ಡ್ಯೂಟಿ ಏನಾದರೂ ರೇಟ್ ಹೇಳಿದ್ರೆ, ಈಗ 12%, 10% ಈ ರೀತಿ ರೇಟ್ ಹೇಳಿದಾಗ ನಾವು ಡೈರೆಕ್ಟಾಗಿ ಅಸೆಸೇಬಲ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಆಂಟಿ ಡಂಪಿಂಗ್ ಡ್ಯೂಟಿನ ಡಿಫ್ರೆಂಟ್ ಆಗಿ ಹೇಳಿದ್ದಾರೆ. ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಆಫ್ ಕಮೋಡಿಟಿ ಆ್ಯಂಡ್ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗುಡ್ಸ್. ಹೇಗೆ ಆಂಟಿ ಡಂಪಿಂಗ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ, ಕಾಸ್ಟ್ ಆಫ್ ಕಮೋಡಿಟಿ ಆರ್ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗುಡ್ಸ್, ಇದರ ಡಿಫ್ರೆನ್ಸ್. ಸೊ ಈ ರೀತಿ ಕೊಟ್ಟಾಗ ನಾವು ಆಂಟಿ ಡಂಪಿಂಗ್ ಡ್ಯೂಟಿನ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಆಂಟಿ ಡಂಪಿಂಗ್ ಡ್ಯೂಟಿನ ಈಗ ನಾವು ಸೆಕೆಂಡ್ ಪಾರ್ಟ್ ಆಫ್ ಅವರ್ ಕ್ಯಾಲ್ಕುಲೇಷನ್ ಅಲ್ಲಿ ತೋರಿಸಲ್ಲ, ಫಾರ್ಮ್ಯಾಟಲ್ಲಿ ಸೆಕೆಂಡ್ ಪಾರ್ಟ್ ಆಫ್ ಅವರ್ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ. ಬಟ್ ಇಲ್ಲಿ ಆಂಟಿ ಡಂಪಿಂಗ್ ಡ್ಯೂಟಿನ ನಾವು ಡಿಫ್ರೆಂಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಪ್ರಾಬ್ಲಮ್ ಅಲ್ಲಿ ಹೇಳ್ಯಾರ ಅಂದ್ರೆ, ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಆಫ್ ಕಮೋಡಿಟಿ ಆ್ಯಂಡ್ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗುಡ್ಸ್, ಇದರ ಡಿಫ್ರೆನ್ಸ್ ಅಂತ ಹೇಳ್ಯಾರ. ಸೊ ಹಾಗಾಗಿ ಈ ರೀತಿ ಕೊಟ್ಟಾಗ ಆಂಟಿ ಡಂಪಿಂಗ್ ಡ್ಯೂಟಿನ ನಾವು ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ವಿ ಹ್ಯಾವ್ ಫಿನಿಶ್ಡ್ ವಿತ್ ದ second part of our calculation. So you find out the total. This total is called as subtotal B or total B. Next is add IGST. IGST at 12% ಅಂತ ಹೇಳಿದ್ದಾರೆ. ಸೊ IGST at 12% ಅಂತ ಹೇಳಿದ್ರೆ, IGST ನ ನಾವು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು? ಸಿಂಪಲ್ ಸ್ಟೂಡೆಂಟ್ಸ್, ಕಾಸ್ಟ್ ಆಫ್ ಇಂಪೋರ್ಟ್ ಇನ್ ಟೋಟಲ್ ಬಿ. ಹೌ ಮಚ್ ಇಸ್ ದ ಕಾಸ್ಟ್ ಆಫ್ ಇಂಪೋರ್ಟ್ ಇನ್ ಟೋಟಲ್ ಬಿ? ಅರ್ಥ ಆಗ್ತಿದೆಯಲ್ಲ? ಕಾಸ್ಟ್ ಆಫ್ ಇಂಪೋರ್ಟ್ ಟೋಟಲ್ ಬಿ ಎಷ್ಟು ಬರುತ್ತೆ? 20,60,178. ಇದ್ರ ಮೇಲೆ 12%. ಸೊ ಇಟ್ ವಿಲ್ ಬಿ 2,47,221. 2,47,221. ಈಗ ಅಸ್ಯೂಮ್ ದಟ್ ಕಾಸ್ಟ್ ಆಫ್ ಇಂಪೋರ್ಟ್ ಕಾಲಮ್ ಇಲ್ಲ, ಬರೀ ನಾವು ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. ಅವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ಸಿಂಪಲ್ ಸ್ಟೂಡೆಂಟ್ಸ್, ಟೋಟಲ್ ಡ್ಯೂಟಿ ಪೇಬಲ್ ಏನಿದೆ ಅದರ ಟೋಟಲ್ ತಗೊಳ್ಳಿ. ಸೊ ಎಷ್ಟು ಡ್ಯೂಟಿ ಪೇಬಲ್? 4,44,178. 4,44,178. ಸೊ ಈ ಟೋಟಲ್ಗೆ ಅಸೆಸೇಬಲ್ ವ್ಯಾಲ್ಯೂನ ಆ್ಯಡ್ ಮಾಡಿ, 16,16,000 ಆ್ಯಡ್ ಮಾಡಿ, ಅವಾಗಲೂ ಈ ಟೋಟಲೇ ಬರುತ್ತೆ. ಸೊ ನೀವು ಎರಡು ರೀತಿಯಾಗಿ ಕನ್ಸಿಡರ್ ಮಾಡೋ, ಒಂದು ಕಾಸ್ಟ್ ಆಫ್ ಇಂಪೋರ್ಟ್ ಕಾಲಮ್ ಇದ್ದರೆ ಟೋಟಲ್ ಬಿ, ಆ ಕಾಸ್ಟ್ ಆಫ್ ಇಂಪೋರ್ಟಿನ ಟೋಟಲ್, ಆ ಟೋಟಲ್ ಬಿನ ನೀವು ಕನ್ಸಿಡರ್ ಮಾಡಬೇಕು. ಅಕಸ್ಮಾತ್ ಪ್ರಾಬ್ಲಮಲ್ಲಿ ಹೇಳಿಲ್ಲ, ಕಾಸ್ಟ್ ಆಫ್ ಇಂಪೋರ್ಟ್ ಕಾಲಮ್ ಹೇಳಲಿಲ್ಲ. ಸೊ ಅವಾಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಡ್ಯೂಟಿ ಪೇಬಲ್ ಏನು ಬರುತ್ತೆ ಸೊ ಅದಕ್ಕೆ ಅಸೆಸೇಬಲ್ ವ್ಯಾಲ್ಯೂ ಆ್ಯಡ್ ಮಾಡಿ. ಈಗ ಕಾಸ್ಟ್ ಆಫ್ ಇಂಪೋರ್ಟ್ ಈ ಪ್ರಾಬ್ಲಮಲ್ಲಿ ಹೇಳಿಲ್ಲ ಸ್ಟೂಡೆಂಟ್ಸ್, ಕಾಸ್ಟ್ ಆಫ್ ಇಂಪೋರ್ಟ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿಲ್ಲ. ಬಟ್ ಆಂಟಿ ಡಂಪಿಂಗ್ ಡ್ಯೂಟಿ ಕೇಸಲ್ಲಿ ನೋಡಿ, ಆಂಟಿ ಡಂಪಿಂಗ್ ಡ್ಯೂಟಿದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಯಾನೆ. ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಆಫ್ ಕಮೋಡಿಟಿ ಆರ್ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗುಡ್ಸ್. ನೋಡಿ, ಈ ರೀತಿ ಕೊಟ್ಟಾಗ ನೀವು ಕಾಸ್ಟ್ ಆಫ್ ಇಂಪೋರ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅವ್ರು ಹೇಳಿಲ್ಲ ಅಂದರೂ ಆಂಟಿ ಡಂಪಿಂಗ್ ಡ್ಯೂಟಿ ಈ ಪ್ರಾಬ್ಲಮ್ ಹೇಗೆ ಕೇಳಿಯಾರಲ್ಲ, ಆ ರೀತಿ ಎಲ್ಲರೂ ಕೇಳಿದಾಗ ಕಾಸ್ಟ್ ಆಫ್ ಇಂಪೋರ್ಟ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಇಟ್ ವಿಲ್ ಬಿ ಈಸಿ ಟು ಯು. ಸೊ ಅಲ್ಲಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ವಿಲ್ ಬಿ 2,47,221. 2,47,221. ಈಗ ಕಾಂಪನ್ಸೇಷನ್ ಸೆಸ್ನ ನಾವು ಆ್ಯಡ್ ಮಾಡಬೇಕು, ಬಟ್ ಇಟ್ ಇಸ್ ಸೆಡ್ ಇನ್ ದ ಪ್ರಾಬ್ಲಮ್ ದಟ್ ಯು ಇಗ್ನೋರ್. ಹಾಗಾಗಿ ಅದನ್ನ ಇಗ್ನೋರ್ ಮಾಡಿ, ನಿಮಗೆ ಟೋಟಲ್ ಬರುತ್ತೆ. ಈ ಟೋಟಲಿಗೆ ನಾವು ಏನಂತ ತೊಗೊಳ್ತೀವಿ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಇಂಪೋರ್ಟ್ ಅಂತ ತೊಗೊಬೇಡಿ. ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಟೋಟಲ್ಗೆ ಕಾಸ್ಟ್ ಆಫ್ ಇಂಪೋರ್ಟ್ ಅಂತ ತೊಗೊಬೇಡಿ, ಇದನ್ನ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗುಡ್ಸ್ ಅಂತ ತೊಗೊಳ್ಳಿ. ಯಾವುದಕ್ಕೆ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಇಂಪೋರ್ಟ್ ಕಾಲಮಲ್ಲಿ ಏನು ಬರುತ್ತೆ ಅದಕ್ಕೆ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಇಂಪೋರ್ಟ್ ಗುಡ್ಸ್ ಅಂತ ತೊಗೊಳ್ಳಿ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಆಂಟಿ ಡಂಪಿಂಗ್ ಡ್ಯೂಟಿನ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಈಗ ಆಂಟಿ ಡಂಪಿಂಗ್ ಡ್ಯೂಟಿ ಹೇಗೆ ಅಂತ ಹೇಳಿದ್ರೆ, ಡಿಫ್ರೆನ್ಸ್ ಆಫ್ ಕಮೋಡಿಟಿ ಇಂಪೋರ್ಟೆಡ್ ಆ್ಯಂಡ್ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಗುಡ್ಸ್. ಅಂದರೆ ಡಿಫ್ರೆನ್ಸ್ ಆಫ್ ಕಮೋಡಿಟಿ ಇಂಪೋರ್ಟೆಡ್ ಮತ್ತು ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಗುಡ್ಸ್. ಈಗ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಗುಡ್ಸ್ ನಮ್ಗೆ ಗೊತ್ತಾಗಿದೆ ಎಷ್ಟಂದರೆ 23,07,399. ಸೊ ಈಗ ಫಸ್ಟ್ ನಾವು ಇಲ್ಲಿ ಏನು ಕಂಡುಹಿಡಿಬೇಕಂತ ಹೇಳಿದ್ರೆ, ಕಮೋಡಿಟಿ ಇಂಪೋರ್ಟೆಡ್. ಸೊ ಹೇಗೆ ಅಂತ ಹೇಳಿದರೆ, ಪ್ರಾಬ್ಲಮಲ್ಲಿ ಹೇಳಿದ್ದಾರೆ $74 per kg, $74 per kg, ಪ್ರತಿ kg ಮೇಲೆ $74. ಹಾಗಾಗಿ ಎಷ್ಟು kg ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದು? 500 kg ಇಂಟು $74 ಅಂತ ಹೇಳ್ತಾ ಇದ್ದಾರೆ. ರುಪೀಸ್ ಅಲ್ಲ, $74.
ಈಗ ನಾವು ಡೈರೆಕ್ಟಾಗಿ ಡಾಲರ್ಸ್ನ ತೋರ್ಸೋಕ್ಕಾಗತ್ತಾ? ಇಲ್ಲ ಸ್ಟೂಡೆಂಟ್ಸ್, ಅದನ್ನ ನೀವೇನು ಮಾಡಬೇಕು, ರುಪೀಸಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಯು ಕ್ಯಾನ್ ಮೇಕ್ ದ 500 ಇಂಟು ಅವ್ರು ಹೇಳಿದ್ದೆಷ್ಟಂದರೆ ಪ್ರತಿ ಕೆ ಜಿ ಮೇಲೆ $74. ಬಟ್ ನೀವು ಡಾಲರ್ಸ್ನ ತೋರ್ಸೋಕ್ಕಾಗಲ್ಲ, ಸೊ ಯು ಹ್ಯಾವ್ ಟು ಶೋ ಇಟ್ ಇನ್ ರುಪೀಸಲ್ಲಿ ತೋರಿಸ್ಬೇಕು. ಸೊ ಪ್ರತಿ ಡಾಲರಿನ ರೇಟ್ ಎಷ್ಟಂದರೆ 64 ರೂಪೀಸ್ ಅಂತ ಹೇಳ್ಯಾರೆ. ಸೊ ಇಂಟು 64 ರೂಪೀಸ್ ಮಾಡಿ. ಸೊ ಇದೆಷ್ಟಾಗುತ್ತೆ ಅಂದರೆ 500 ಇಂಟು 74 ಎಷ್ಟಾಗುತ್ತೆ ಅಂತ ಹೇಳಿದ್ರೆ $37,000 ಆಗುತ್ತೆ. 500 ಇಂಟು 74 $37,000 ಆಗುತ್ತೆ. $37,000 ಇಂಟು 64 ಅಲ್ಲಿಗೆ ಎಷ್ಟಾಗುತ್ತೆ ಅಂದರೆ 23,07,399 ಅಂತ ಹೇಳ್ತಾರೆ. ಈಗ ಡಿಫ್ರೆನ್ಸ್ ಆಫ್ ಕಮೋಡಿಟಿ ಇಂಪೋರ್ಟೆಡ್ ಎಷ್ಟು ಬರುತ್ತೆ ಅಂದರೆ 23,07,399. ಸೊ ಇದೆಷ್ಟು ಬರುತ್ತೆ ಅಂತ ಹೇಳಿದ್ರೆ ಕಮೋಡಿಟಿ ಇಂಪೋರ್ಟೆಡ್ ಎಷ್ಟು ಬರುತ್ತೆ ಅಂದರೆ 23,68,000 ಮೈನಸ್ ಯಾಕಂದ್ರೆ ಡಿಫ್ರೆನ್ಸ್ ಅಂತ ಹೇಳಿದರೆ ಯಾವುದರ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಗೂಡ್ಸ್. ನಮ್ಗೆ ಆಲ್ರೆಡಿ ಸಿಕ್ಕಿದೆ ಎಷ್ಟಂದ್ರೆ 23,07,399. ನೋಡಿ, ನಾವು ಈಗ ಫಸ್ಟ್ ಕಮೋಡಿಟಿ ಇಂಪೋರ್ಟೆಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಸೊ ಪ್ರತಿ ಕೆ ಜಿ ಮೇಲೆ ಪ್ರಾಬ್ಲಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲ ಪ್ರಾಬ್ಲಮ್ನ ಸರಿಯಾಗಿ ಬರ್ಕೊಳ್ಳಿ ಫಸ್ಟು. ಸೊ ಆಲ್ವೇಸ್ ರಿಮೆಂಬರ್, ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಾಗೆ ಫಸ್ಟ್ ಪ್ರಾಬ್ಲಮ್ನ ಬರ್ಕೊಳ್ಳಿ, ಕರೆಕ್ಟಾಗಿ ಓದ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಸಾಲ್ವ್ ಮಾಡಿ. ಸ್ವಲ್ಪ ಟಿಪಿಕಲ್ ಆಗಿದೆ. ಸೊ ಎಷ್ಟು ಅಂತ ಹೇಳಿದ್ರೆ ಅಂದರೆ ಕಮೋಡಿಟಿ ಇಂಪೋರ್ಟೆಡ್ ಎಷ್ಟು ಅಂದರೆ $74 ಪರ್ ಕೆ ಜಿ. ಪ್ರತಿ ಕೆ ಜಿ ಮೇಲೆ $74. ಹಾಗಾಗಿ 500 kg ಇಂಟು $74 ಆಗುತ್ತೆ. ಸೊ ಅಲ್ಲಿಗೆ ಎಷ್ಟಾಗುತ್ತೆ ಅಂದರೆ $37,000 ಇಂಟು ನೀವು ರುಪೀಸಿಗೆ ಕನ್ವರ್ಟ್ ಮಾಡಬೇಕು. ಸೊ $1 ಈಸ್ ಈಕ್ವಲ್ ಟು 64 ರೂಪೀಸ್ ಅಂತ ಹೇಳಿರೋ ಪ್ರಾಬ್ಲಮ್. ಹಾಗಾಗಿ ಇಂಟು 64 ಅದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 23,68,000 ಬರುತ್ತೆ. ಮೈನಸ್ ಯಾಕೆಂದ್ರೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಮೈನಸ್. ಯಾವ್ದ್ರ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಗೂಡ್ಸ್ ಎಷ್ಟು ಅಂದ್ರೆ 23,07,399. ಸೊ ಅಲ್ಲಿ ಎಷ್ಟಾಗುತ್ತೆ ಅಂದ್ರೆ 60,601 ಬರುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ಅದನ್ನ ನೀವು ಇಂಪೋರ್ಟ್ ಕಾಲಮಲ್ಲೂ ತೋರಿಸಿ, ಡ್ಯೂಟಿ ಕಾಲಮಲ್ಲೂ ತೋರಿಸಿ. ಈಗ ನಿಮಗೆ ಲಾಸ್ಟ್ ಆಂಟಿ ಡಂಪಿಂಗ್ ಡ್ಯೂಟಿ ಆಡ್ ಮಾಡಿ ಏನು ಟೋಟಲ್ ಬರುತ್ತಲ್ಲ, ಇಟ್ ಈಸ್ ಕಾಲ್ಡ್ ಎಸ್ ಕಾಸ್ಟ್ ಆಫ್ ಇಂಪೋರ್ಟ್. ಈ ಕಾಲಮ್ ಲಾಸ್ಟ್ ಕಾಲಮಿನ ಟೋಟಲ್ ಏನು ಬರುತ್ತೆ, ಕಸ್ಟಮ್ಸ್ ಡ್ಯೂಟಿ ಪೇಯಬಲ್. ಈಗ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಇಂಪೋರ್ಟ್ ಕಾಲಮ್ ಹೇಳಲಿಲ್ಲ. ನಾವು ಯಾಕೆ ತಗೊಂಡ್ವಿ ಅಂತ ಹೇಳಿದ್ರೆ ಈ ಪರ್ಪಸ್ಗೆ ಸ್ಟೂಡೆಂಟ್ಸ್, ಡಿಫ್ರೆನ್ಸ್ ಆಫ್ ಕಮೋಡಿಟಿ ಇಂಪೋರ್ಟೆಡ್ ಆ್ಯಂಡ್ ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂತ ಪ್ರಾಬ್ಲಮಲ್ಲಿ ಕೇಳಿದವಾಗ ಅವಾಗ ಕಾಸ್ಟ್ ಆಫ್ ಇಂಪೋರ್ಟ್ ಕಾಲಮ್ನ ತೋರಿಸಿ, ಹೇಳಲಿಲ್ಲ ಅಂದರು. ಮತ್ತು ಆ್ಯಂಟಿ ಡಂಪಿಂಗ್ ಡ್ಯೂಟಿದು ನೀವು ಈ ಪ್ರಾಬ್ಲಮಲ್ಲಿ ನೋಡಿದ್ದಾದರೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಈ ರೀತಿ ಕೇಳಿದವಾಗ ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಡಿಫ್ರೆನ್ಸ್ ಆಫ್ ಅಂತ ಕೇಳಿದವಾಗ ನೀವು ಆ್ಯಂಟಿ ಡಂಪಿಂಗ್ ಡ್ಯೂಟಿನ ಲಾಸ್ಟಿಗೆ ಆ್ಯಡ್ ಮಾಡಬೇಕು ಆಫ್ಟರ್ ಆ್ಯಡಿಂಗ್ IGST. ಸೊ ವರ್ಕಿಂಗ್ ನೋಟ್ ಕೊಟ್ಟೀನಿ. Since the anti-dumping duty is the difference of value of goods imported and landed cost of commodity, it is computed at the end. ನಾನು ಆಗಲೇ ಹೇಳಿದಾಗೆ ಆಂಟಿ-ಡಂಪಿಂಗ್ ಡ್ಯೂಟಿನ ನಾವು ಯಾಕೆ ಲಾಸ್ಟಿಗೆ ತೋರಿಸಿದೀವಿ ಅಂತ ಹೇಳಿದ್ರೆ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕಾಸ್ಟ್ ಆಫ್ ಕಮೋಡಿಟಿ ಇಂಪೋರ್ಟೆಡ್ ಮತ್ತು ಲ್ಯಾಂಡೆಡ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗೂಡ್ಸ್ನ ಡಿಫ್ರೆನ್ಸ್ ಅಂತ ಹೇಳಿರೋದನ್ನ ಲಾಸ್ಟಿಗೆ ತೋರಿಸಿದೀವಿ. Customs duty is paid in India, hence it must be in Indian currency. Therefore, the assessable value computed as per prescribed rate of exchange. ಈಗ ಕಸ್ಟಮ್ಸ್ ಡ್ಯೂಟಿ ನಾವು ಪೇ ಮಾಡೋದು ಇಂಡಿಯಾದಲ್ಲಿ ಆಗಿರೋದ್ರಿಂದ ನೀವು ರುಪೀಸಲ್ಲೇ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಫಾರಿನ್ ಕರೆನ್ಸಿಲಿ ತೋರಿಸಬಾರ್ದು. ಫಾರಿನ್ ಕರೆನ್ಸಿಲಿ ಕೊಟ್ಟಿದ್ದೆ ಆದರೆ ನೀವು ರುಪೀಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. Excise duty chargeable on similar goods in India represents countervailing duty. Therefore, though the CVD is not given, is not given, the same is computed at the prescribed tariff rate. It is 12.5%. ಅಂದ್ರೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಕೌಂಟರ್ವೇಲಿಂಗ್ ಡ್ಯೂಟಿ ಅಂತ ಹೇಳಿಲ್ಲ, ಎಕ್ಸೈಸ್ ಡ್ಯೂಟಿ ಚಾರ್ಜೇಬಲ್ ಆನ್ ಸಿಮಿಲರ್ ಗೂಡ್ಸ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಎಕ್ಸೈಸ್ ಡ್ಯೂಟಿ ಚಾರ್ಜೇಬಲ್ ಆನ್ ಸಿಮಿಲರ್ ಗೂಡ್ಸ್ ಅಂತ ಹೇಳಿದಾಗ ನೀವೇನು ಎಸ್ಯೂಮ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಕೌಂಟರ್ವೇಲಿಂಗ್ ಡ್ಯೂಟಿ ಅಂತಾನೆ ಎಸ್ಯೂಮ್ ಮಾಡಬೇಕು, CVD ಅಂತಾನೆ ಎಸ್ಯೂಮ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಎಕ್ಸೈಸ್ ರೇಟ್ ಏನಾಗಿರುತ್ತೆ ಅಂದ್ರೆ ಇಟ್ ಈಸ್ ಎಸ್ಯೂಮ್ಡ್ ಆಸ್ CVD. Thank you.